ಅದ್ರ ಜೊತೆಗೆ ಇನ್ನೊಂದು ಹುಕ್ಕೇರಿ ಅದು ಇಡೀ ಕರ್ನಾಟಕದಲ್ಲಿನ ಒಂದು ಏನಪ್ಪ ಸಹಕಾರ ಸಂಘಗಳ ಒಂದು ವಿದ್ಯುತ್ ಪೂರೈಕೆ ಮಾಡುವಂಥ ಸಂಘಟನೆ ಇರಲಿಲ್ಲ. ಅದು ನಿರಂತರವಾಗಿ 15-20 ವರ್ಷಗಳು ಹಿಡ್ಕೊಂಡು ಬಂದಿದ್ದರು. ಆರಂಭದಿಂದ ಕತ್ತಿ ಬ್ರದರ್ಸ್ ಉಮೇಶ್ ಕತ್ತಿ ಅವರು ಡಾಮಿನೆನ್ಸ್ ಇರೋದ್ರಿಂದಾಗಿ ಅದು ಬಂದಿತ್ತು. ಅದ್ರ ಮೊನ್ನೆ ಅದು ಸಹಿತ ಕೈ ಅಂತ ಹೋಗ್ಯದ. ಮೊದಲ DCC ಬ್ಯಾಂಕ್ ಹೋಯಿತು, ಆಮೇಲೆ ಹುಕ್ಕೇರಿಯ ವಿದ್ಯುತ್ ಸಂಘ ಹೋಯಿತು. ಹಿಂಗೆ ಒಂದೊಂದೊಂದು ಕೈಯಿಂದ ಜಾರಿದಾಗ ಅಲ್ಲಿಯೂ ಸಹಿತ ಇಲ್ಲಿ ಜೊಲ್ಲೆ ಮತ್ತು ಜಾರಕಿಹೊಳಿ ಕುಟುಂಬ ಜಾಯಿಂಟಾಗಿ ಈ ಕೆಲಸ ಮಾಡಿದ್ರು ಅನ್ನೋದು ಇಲ್ಲಿ ಗಮನಿಸ್ಬೇಕಾಗ್ಯದ. ಹೀಗಾಗಿ ಇವತ್ತು ಕತ್ತಿ ಕುಟುಂಬಕ್ಕೆ ಈಗಾಗಲೇ ಹೇಳಿದ ನಿಮಗೆ ನಮ್ಮ ಏನಪ್ಪ ಅಂದ್ರೆ ಈ ನಮ್ಮ ವಸಂತರಾವ್ ಪಾಟೀಲ್ ಕುಟುಂಬ ಮತ್ತು ನಮ್ಮ ಜಾರಕಿಹೊಳಿ ಮಧ್ಯೆ ಗೆಳೆತನ ಇದು ಇತ್ತೀಚೆಗೆ ಯಾಕೆ ಒಂದಿಷ್ಟು ದೂರ ಸರಿದಂಗೆ ಕಾಣ್ತದೆ. ಆದರೂ ಸಂಬಂಧಗಳಿದ್ದಾವಂತ ಅನಿಸ್ತದೆ. ಬಟ್ ಈಗ ಮಾತ್ರ ಕತ್ತಿ ಅವ್ರಿಗೆ ರಿಗೇನ್ ಮಾಡ್ಕೋಬೇಕಾಗಿದೆ. ಆದ್ರೆ ಉಮೇಶ್ ಕತ್ತಿ ಅವ್ರಿಗಿದ್ದಂಥ ಒಂದು ಚೆರಿಸ್ಮ್ಯಾಟಿಕ, ಒಂದು ದಿಟ್ಟತನ ಮತ್ತು ಸಂಘಗಳನ್ನ ತಮ್ಮ ಕೈಲಿ ತೊಗೊಳ್ಳುವಂಥದ್ದು. ಯಾಕಂದರೆ ಇಂದಿನ ನಾಳೆ ಹೀರಾ ಶುಗರ್ನು ಅದರಲ್ಲೂ ಕೈ ಹಾಕೋ ಸಾಧ್ಯತೆಗಳಿದ್ದಾವೆ, ಅಲ್ಲೂ ಏನು ನಡೆದ ಒಂದು ಸುದ್ದಿಗಳಿದ್ದಾವೆ. ಹೀಗಾಗಿ ಉಳಿಸ್ಕೋಬೇಕು, ಉಳಿದಿದ್ರು ಏನು ಮಾಡ್ಬೇಕಂತೇಳಿ ನಮ್ಮ ಉಮೇಶ್ ಕತ್ತಿ ಅವ್ರ ಮಗ ನಿಖಿಲ್ ಕತ್ತಿ ಅವರು ಶಾಸಕರು, ಅವರು ಹುಕ್ಕೇರಿ ಶಾಸಕರು ಒಂದು ಇತ್ತೀಚೆಗೆ ಜೋರ್ದಾರಾಗಿ ಅವರು ಎಲ್ಲ ನಮ್ಮ ಸಹಕಾರ ಸಂಘಗಳ ಜೊತೆ ಮೆಂಬರ್ಗಳ ಜೊತೆಗೆ ಭೇಟಿ ಆಗೋದು, ಮಾತಾಡೋದು, ಏನು ಮಾಡಬೇಕಾಗಿದೆ ಅನ್ನೋಂಥ ಒಂದು ಚಟುವಟಿಕೆಗಳನ್ನು ಜೋರು ಮಾಡಿದ್ದಾರೆ. ಯಾಕಂದರೆ DCC ಬ್ಯಾಂಕ್ ಇಲೆಕ್ಷನ್ ಬಂದ ಸಮೀಪದಲ್ಲೇ ಆ ಸಂದರ್ಭದಲ್ಲಂತೂ ಪೂರ್ತಿಯಾಗಿ ಎಕ್ಸ್ಪೋಸ್ ಆಗೋ ಎಲ್ಲ ಸಾಧ್ಯತೆಗಳಿದ್ದಾವೆ. ಆ ಟೈಮ್ದಾಗ ಏನೇನು ಆಗ್ಬೋದು, ಅದರಲ್ಲಿ ಜಾರಕಿಹೊಳಿ ಸಹೋದರರು ಹೆಂಗೆ ಯಶಸ್ವಿ ಆಗ್ಬೋದು, ಜೊತೆಗೆ ಕತ್ತಿಯವರು ಇದನ್ನು ಸುಲಭ ಬಿಟ್ಟು ಕೊಡ್ತಾರ ಅನ್ನುವಂಥ ಅನೇಕ ಪ್ರಶ್ನೆಗಳಿದ್ದಾವೆ. ಮತ್ತು ಜೊಲ್ಲೆ ಮತ್ತು ಜಾರಕಿಹೊಳಿ ಗೆಳತಿನ ಎಲ್ಲಿವರೆಗೆ